ಬಹಳ ವರ್ಷಗಳ ಹಿಂದೆ ಪೊಳಲಿ ಎಂಬ ಹಸಿರು ಬೆಟ್ಟಕಾಡುಗಳ ನಡುವೆ ಸಣ್ಣ ಹಳ್ಳಿಯಿತ್ತು. ಅಲ್ಲಿ ಭಕ್ತಿಯುಳ್ಳ ಜನರು ಪ್ರಕೃತಿಯೊಂದಿಗೆ ಸಮರಸವಾಗಿ ಬದುಕುತ್ತಿದ್ದರು. ಹಳ್ಳಿಯವರು ತಮ್ಮ ಅರಣ್ಯದೊಳಗಿನ ಒಂದು ಶಾಂತ ಸ್ಥಳದಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಿಯನ್ನು ಆರಾಧಿಸುತ್ತಿದ್ದರು. ಒಂದು ದಿನ ಹಳ್ಳಿಯ ಗಡಿಗೆ ಬಂದಿದ್ದ ಭೀಕರ ದರೋಡೆಗಾರರ ಗುಂಪು ಗ್ರಾಮಸ್ಥರ ಮೇಲೆ ದಾಳಿ ನಡೆಸಲು ಯೋಜಿಸಿತು. ಜನರು ಭಯದಿಂದ ದೇವಿಯ ಶರಣಾಗಿದ್ದರು. ಆ ರಾತ್ರಿ ಒಂದು ಅದ್ಭುತ ಘಟನೆ ನಡೆಯಿತು. ದೇವಿ ಭವ್ಯ ರೂಪದಲ್ಲಿ ಕುದುರೆಯ ಮೇಲೆ ಕೈಯಲ್ಲಿ ತ್ರಿಶೂಲ ಹಿಡಿದು ಬೆಳಕಿನ ಹೊಳೆಯಂತೆ ಕಾಣಿಸಿಕೊಂಡು ದರೋಡೆಗಾರರನ್ನು ಓಡಿಸಿದರು. ಅವರು ಕಣ್ಣಿಗೆ ಬಿದ್ದ ತಕ್ಷಣವೇ ಭೂಮಿಗೆ ಬಿದ್ದು ಮೂರ್ಛಿತರಾದರು. ಮರುದಿನ ಗ್ರಾಮಸ್ಥರು ದೇವಿಯ ದಿವ್ಯ ಕೃಪೆಗೆ ಕೃತಜ್ಞತೆಯಿಂದ ಕಲ್ಲಿನಿಂದ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದರು. ಕಾಲಾಂತರದಲ್ಲಿ ಅದು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಎಂಬ ಪ್ರಸಿದ್ಧ ಪೀಠವಾಗಿತು. ಇಂದಿಗೂ ಅಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯಲ್ಲಿ ಜನರು ದೇವಿಯ ಅದ್ಭುತ ಶಕ್ತಿಯನ್ನು ಸ್ಮರಿಸಿ ಭಕ್ತಿಯಿಂದ ಆರಾಧಿಸುತ್ತಾರೆ.